ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಸೋಯಾ ಚಂಕ್ಸ್, ಸೋಯಾಬೀನ್ ಅಂತಲೂ ಕರೀತಾರೆ. ಸೋಯಾ ಚಂಕ್ಸ್ ಕರಿ ಇವತ್ತಿನ ಸ್ಪೆಷಲ್ ಬಂದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಮೊದಲಿಗೆ ಇದು ರುಬ್ಬುವಂಥ ಮಸಾಲೆ, ಪುದೀನ ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಅದು ರುಬ್ಕೊಂಡು ಬರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಸೋಯಾ ಚಂಕ್ಸ್ ನಾನಿಲ್ಲಿ ಒಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. 1 ಬೌಲು ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಬಂದು ನಾನು 2 ಎತ್ಕೊಂಡಿದ್ದೀನಿ. ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಅರಿಶಿನ ಮತ್ತು ಉಪ್ಪು, ಕಸ್ತೂರಿ ಮೆಂತೆ, ಜೀರಾ ಪೌಡರ್. ಈಗ ರುಬ್ಕೊಂಡು ಬರೋಣ ಮಸಾಲೆನ. 2 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ, 1/4 ಕಪ್ಪಷ್ಟು. 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 1 ಕಪ್ ತೊಗೊಂಡಿದ್ದೆ, ಅದರಲ್ಲಿ ನಾನು ಸ್ವಲ್ಪನ ಹಾಕ್ಕೊತಾ ಇದ್ದೀನಿ, ಅಂದರೆ ಒಂದು 3/4 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನು 1/4 ಕಪ್ಪನ್ನು ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ. ರುಬ್ಕೊಂಡು ಬರೋಣ. ರುಬ್ಬಿರೋಂಥ ಮಸಾಲೆ ರೆಡಿಯಾಗಿದೆ. ನೋಡಿ, ಈ ಥರ ಗ್ರೀನ್ ಕಲರ್ ಪೇಸ್ಟಿಯಾಗಿರುತ್ತೆ. ಈಗ ನೆಕ್ಸ್ಟು ನಾನೇನು 100 ಗ್ರಾಮ್ ಸೋಯಾ ಚಂಕ್ಸ್ನ ಎತ್ತಿಟ್ಕೊಂಡಿದ್ದೆ, ಅದನ್ನು ವಾಟರ್ ಹಾಕಿ ನೆನೆಸಿರ್ತೀನಿ 10ರಿಂದ 15 ನಿಮಿಷ. ನಾನಿಲ್ಲಿ ಬಿಸಿನೀರನ್ನು ಕುದಿಸಿ ಚೆನ್ನಾಗಿ ಅದನ್ನು ಹಾಕಿ ಈಗ 10 ನಿಮಿಷ ಅದನ್ನು ನೆನೆಯೋದಕ್ಕೆ ಎತ್ತಿರ್ತೀನಿ. ಬೇಕಂದರೆ ಸ್ವಲ್ಪ ಜನ ಅದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾರೆ. ನಾನಿಲ್ಲಿ ಯಾವ ಉಪ್ಪನ್ನು ಹಾಕಿಲ್ಲ, ಜಸ್ಟ್ ವಾಟರ್ ಆ್ಯಂಡ್ ಸೋಯಾಬೀನನ್ನು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಈಗ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಆಯಿಲನ್ನು ಸೇರಿಸಿದ್ದೀನಿ. ಏನು ಪಲಾವ್ ಎಲೆ ಒಂದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ, 2 ಏಲಕ್ಕಿ ಆ್ಯಡ್ ಮಾಡಿ. ಈಗ ಏನು 1 ಕಪ್ ಈರುಳ್ಳಿ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ನಂತರ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು, ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಂತರ ಇಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 ನಾನು ಚಿಕ್ಕ ಸ್ಪೂನು, ಅಂದರೆ 1/2 ಸ್ಪೂನ್ ಆಗಿರೋದ್ರಿಂದ ನಾನಿಲ್ಲಿ ಕರೆಕ್ಟಾಗಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ನಿಮ್ಮ ಖಾರಕ್ಕೆ ತಕ್ಕಾಗೆ ನೀವು ಯೂಸ್ ಮಾಡ್ಕೊಬೋದು. ನಂತರ ರುಬ್ಬಿರುವಂಥ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಎಲ್ಲ. ಅದು ನಾನಿಲ್ಲಿ ಸ್ಪ್ಯಾಚುಲ ಯೂಸ್ ಮಾಡಿರೋದು ಏನಕ್ಕೆ ಅಂದರೆ ನಮ್ಮದು ಮಿಕ್ಸಿ ಜಾರಲ್ಲಿ ಏನು ಪೇಸ್ಟ್ ಇರುತ್ತೆ ಎಲ್ಲ ಕ್ಲಿಯರಾಗಿ ಬರುತ್ತೆ, ಅದರಿಂದ ಸ್ಪ್ಯಾಚುಲದಲ್ಲಿ ಯೂಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1 ಚಿಟಿಕೆ ಅರಿಶಿನ ಹಾಕಿ ಜೀರಾ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಜೀರಾ ಪೌಡರು ಒಂದು 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ ಕೂಡ ಅಷ್ಟೇ ಒಂದು 3/4 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಬರುವಷ್ಟು ನೀರನ್ನು ಸೇರಿಸಿದ್ದೀನಿ. ಅದು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕುದಿಬೇಕು, ಆಯಿಲ್ ಅಂಶ ಬಿಟ್ಕೋಬೇಕು, ಅಷ್ಟು ಕುದಿಸೋಣ. ಕುದ್ದ ನಂತರ ಸೋಯಾಬೀನ್ ಏನಿದೆ ಅದನ್ನು ನೆನೆಸಿಟ್ಟಿದ್ವಿ, ಅದನ್ನು ನಾನು ಚೆನ್ನಾಗಿ ನೀರನ್ನು ಹಿಂಡಿ ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ. ನೀರಿನ ಅಂಶ ಇರಬಾರ್ದು, ಸಂಪೂರ್ಣವಾಗಿ ತೆಗಿಬೇಕು. ಈಗ ಸೋಯಾಬೀನ್ ನೆಂದಿದೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಕುದಿ ಬರಲಿ. ಅದು ಸೋಯಾಬೀನ್ ಆ್ಯಡ್ ಮಾಡಿದ ನಂತರ 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ. ಯಾಕೆ ಅಂದರೆ ಅದು ಮಸಾಲೆ ಎಲ್ಲ ಸೋಯಾಬೀನ್ಗೆ ಚೆನ್ನಾಗಿ ಹಿಡಿಲಿ ಅಂತ ಅಷ್ಟೇ. ಇವಾಗ ಸೋಯಾ ಚಂಕ್ಸ್ ಕರಿ ರೆಡಿ ಇದೆ. ಲಾಸ್ಟಿಗೆ ಕಸ್ತೂರಿ ಮೆಂತೆ ಮತ್ತು ಏನು ಮಿಕ್ಕಿದಂಥ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ಟೇಸ್ಟ್ ಮಾಡಿದೆ, ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ದರಿಂದ ಮತ್ತೊಮ್ಮೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಈಗ ಮತ್ತೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೆಂತೆ ಹಾಕಿರೋದ್ರಿಂದ 1 or 2 ಮಿನಿಟ್ಸ್ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ಲೇವರ್ ಬಿಟ್ಕೊಳ್ಬೇಕು, ಅದರಲ್ಲಿ ಚೆನ್ನಾಗಿ ಮಿಂಗಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಫುಲ್ಲಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.